ಕರ್ನಾಟಕದಾದ್ಯಂತ ಕಾವೇರಿ ಪ್ರತಿಭಟನೆಯ ಕಾವು ಜೋರಾಗಿರುವಂಥದ್ದು. ಈ ಒಂದು ಪ್ರತಿಭಟನೆಯ ಕಿಚ್ಚು ಇದೀಗ ಇಳೆಯ ದಳಪತಿ ವಿಜಯ್ ಅವರ ಅಭಿನಯದ ಜನನಾಯಕನ್ ಸಿನಿಮಾಗೂ ತಟ್ಟಿರುವಂಥದ್ದು. ಅಫ್ಕೋರ್ಸ್ ಬೆಂಗಳೂರಿನಲ್ಲಿ ಕೆಲವು ಥಿಯೇಟರ್ಗಳಲ್ಲಿ ಜನನಾಯಕನ್ ಸಿನಿಮಾನ ಪ್ರದರ್ಶನವನ್ನು ರದ್ದು ಮಾಡಲಾಗಿದೆ. ಜೊತೆಗೆ ಸಿನಿಮಾ ಥಿಯೇಟರ್ಗೆ ಹಾಕಿರೋ ಒಂದಷ್ಟು ಪೋಸ್ಟರ್ಗಳನ್ನು ತೆರವುಗೊಳಿಸಿರೋ ಅಂಥದ್ದು. ಸೊ ನಾನೀಗ ಪೂರ್ಣಿಮಾ ಥಿಯೇಟರ್ ಬಳಿ ಇದ್ದೀನಿ. ಅಫ್ಕೋರ್ಸ್ ಪೂರ್ಣಿಮಾ ಥಿಯೇಟರ್ ಮತ್ತು ಊರ್ವಶಿ ಥಿಯೇಟರ್ ಎರಡು ಕೂಡ ಒಂದು ರೀತಿ ತೆಲುಗು ಮತ್ತು ತಮಿಳ್ ಸೆಂಟರ್ ಸಿನಿಮಾಗಳು ಅಂತಲೇ ಹೇಳ್ಬೋದು. ಸೊ ನೀವೀಗ ನೋಡ್ತಾ ಇರ್ಬೋದು, ಈಗ ಈ ಒಂದು ಪೂರ್ಣಿಮಾ ಥಿಯೇಟರ್ನಲ್ಲಿ ಇಂಗ್ಲೀಷ್ ಪಿಕ್ಚರ್ನ ಪ್ರದರ್ಶನ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ. ಸೊ ನಿನ್ನೆವರೆಗೂ ಇಲ್ಲಿ ಜನನಾಯಕನ್ ಸಿನಿಮಾನೇ ಪ್ರದರ್ಶನ ಕಂಡಿತ್ತು. ಜುಲೈ 23ಕ್ಕೆ ಜನನಾಯಕನ್ ಸಿನಿಮಾ ರಿಲೀಸ್ ಆದಮೇಲೆ ಈ ಒಂದು ಥಿಯೇಟರ್ನ ಸಿಕ್ಕಾಪಟ್ಟೆ ಅಲಂಕಾರದೊಂದಿಗೆ ಅಂದರೆ ಪೋಸ್ಟರ್ಗಳನ್ನು ಹಾಕಿ ತುಂಬಾ ಅದ್ಧೂರಿಯಾಗಿ ಸಿನಿಮಾನ ರಿಲೀಸ್ ಮಾಡಿದರು. ಅವತ್ತಿನಿಂದ ನಿನ್ನೆವರೆಗೂ ಈ ಸಿನಿಮಾ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇತ್ತು. ಯಾಕಂದರೆ ತಮಿಳ್ ಸೆಂಟರ್ ಆಗಿರೋದ್ರಿಂದ ಅಫ್ಕೋರ್ಸ್ ಇಲ್ಲಿನ ತಮಿಳಿಗರು ಎಲ್ಲ ಬಂದು ಸಿನಿಮಾನ ಕಣ್ತುಂಬಿಕೊಳ್ತಾ ಇದ್ರು. ಆದರೆ ಬೆಳಗ್ಗೆ ಸುಮಾರು 10 ಗಂಟೆಗೆ ಇಲ್ಲಿ ಕನ್ನಡ ಪರ ಹೋರಾಟಗಾರರು ಬಂದು ಸಿನಿಮಾ ಥಿಯೇಟರ್ ಅವ್ರಿಗೆ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಇಲ್ಲಿ ಸಿನಿಮಾ ಪ್ರದರ್ಶನ ಆಗಬಾರ್ದು ಜನನಾಯಕನ್ ಅಂತ ಹೇಳ್ಬಿಟ್ಟು. ಸೊ ಅವರು ಆ ಕೂಡಲೇ ಈ ಒಂದು ಸಿನಿಮಾನ ಬೆಳಗಿನ ಪ್ರದರ್ಶನ ಏನಿದೆ ಅದನ್ನು ಕೂಡ ರದ್ದು ಮಾಡಿರುವಂಥದ್ದು. ಜೊತೆಗೆ ಇಲ್ಲಿನ ಪೋಸ್ಟರ್ಸ್ನ ಥಿಯೇಟರ್ ಸಿಬ್ಬಂದಿ ಜೊತೆಗೆ ಪೊಲೀಸರು ಸೇರಿಕೊಂಡು ಎಲ್ಲರೂ ತೆರವುಗೊಳಿಸಿರುವಂಥದ್ದು. ಸೊ ಊರ್ವಶಿ ಮತ್ತು ಪೂರ್ಣಿಮಾ ಥಿಯೇಟರ್ಗಳಲ್ಲಿ ಜನನಾಯಕನ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇಲ್ಲ. ಅದ್ರ ಜೊತೆಗೆ ಬೆಂಗಳೂರಿನ ಮತ್ತಷ್ಟು ಥಿಯೇಟರ್ ಜೊತೆಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಜನನಾಯಕನ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಸೊ ಇದು ಕೇವಲ ತಮಿಳ್ ಸೆಂಟರ್ ಥಿಯೇಟರ್ಗಳಿಗೆ ಸೀಮಿತ ಆಯ್ತಾ ಅನ್ನೋದು ಈಗ ಹಲವರ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಕನ್ನಡ ಪರ ಹೋರಾಟಗಾರರು ಮಲ್ಟಿಪ್ಲೆಕ್ಸ್ಗಳಲ್ಲಾಗಿರ್ಬೋದು, ಅದರ್ವೈಸ್ ಬೇರೆ ಥಿಯೇಟರ್ಗಳಾಗಿರ್ಬೋದು, ಜನನಾಯಕನ್ ಸಿನಿಮಾ ಏನು ಪ್ರದರ್ಶನ ಕಾಣ್ತಾ ಇದೆ ಸೊ ಅದನ್ನು ಕೂಡ ತೆರವುಗೊಳಿಸ್ತಾರಾ, ಪ್ರದರ್ಶನಗಳನ್ನು ರದ್ದುಪಡಿಸ್ತಾರಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಒಟ್ಟಲ್ಲಿ ಏನು ಕಾವೇರಿ ಕಿಚ್ಚಿಗೆ ಜನನಾಯಕನ್ ಸಿನಿಮಾನೇ ಎಲ್ಲ ಕಡೆ ಎತ್ತಂಗಡಿ ಮಾಡ್ತಿರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು. ಕರ್ನಾಟಕದಾದ್ಯಂತ ಕಾವೇರಿ ಪ್ರತಿಭಟನೆಯ ಕಾವು ಜೋರಾಗಿರುವಂಥದ್ದು. ಈ ಒಂದು ಪ್ರತಿಭಟನೆಯ ಕಿಚ್ಚು ಇದೀಗ ಇಳೆಯ ದಳಪತಿ ವಿಜಯ್ ಅವರ ಅಭಿನಯದ ಜನನಾಯಕನ್ ಸಿನಿಮಾಗೂ ತಟ್ಟಿರುವಂಥದ್ದು. ಅಫ್ಕೋರ್ಸ್ ಬೆಂಗಳೂರಿನಲ್ಲಿ ಕೆಲವು ಥಿಯೇಟರ್ಗಳಲ್ಲಿ ಜನನಾಯಕನ್ ಸಿನಿಮಾನ ಪ್ರದರ್ಶನವನ್ನು ರದ್ದು ಮಾಡಲಾಗಿದೆ. ಜೊತೆಗೆ ಸಿನಿಮಾ ಥಿಯೇಟರ್ಗೆ ಹಾಕಿರೋ ಒಂದಷ್ಟು ಪೋಸ್ಟರ್ಗಳನ್ನು ತೆರವುಗೊಳಿಸಿರೋ ಅಂಥದ್ದು. ಸೊ ನಾನೀಗ ಪೂರ್ಣಿಮಾ ಥಿಯೇಟರ್ ಬಳಿ ಇದ್ದೀನಿ. ಅಫ್ಕೋರ್ಸ್ ಪೂರ್ಣಿಮಾ ಥಿಯೇಟರ್ ಮತ್ತು ಊರ್ವಶಿ ಥಿಯೇಟರ್ ಎರಡು ಕೂಡ ಒಂದು ರೀತಿ ತೆಲುಗು ಮತ್ತು ತಮಿಳ್ ಸೆಂಟರ್ ಸಿನಿಮಾಗಳು ಅಂತಲೇ ಹೇಳ್ಬೋದು. ಸೊ ನೀವೀಗ ನೋಡ್ತಾ ಇರ್ಬೋದು, ಈಗ ಈ ಒಂದು ಪೂರ್ಣಿಮಾ ಥಿಯೇಟರ್ನಲ್ಲಿ ಇಂಗ್ಲೀಷ್ ಪಿಕ್ಚರ್ನ ಪ್ರದರ್ಶನ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ. ಸೊ ನಿನ್ನೆವರೆಗೂ ಇಲ್ಲಿ ಜನನಾಯಕನ್ ಸಿನಿಮಾನೇ ಪ್ರದರ್ಶನ ಕಂಡಿತ್ತು. ಜುಲೈ 23ಕ್ಕೆ ಜನನಾಯಕನ್ ಸಿನಿಮಾ ರಿಲೀಸ್ ಆದಮೇಲೆ ಈ ಒಂದು ಥಿಯೇಟರ್ನ ಸಿಕ್ಕಾಪಟ್ಟೆ ಅಲಂಕಾರದೊಂದಿಗೆ ಅಂದರೆ ಪೋಸ್ಟರ್ಗಳನ್ನು ಹಾಕಿ ತುಂಬಾ ಅದ್ಧೂರಿಯಾಗಿ ಸಿನಿಮಾನ ರಿಲೀಸ್ ಮಾಡಿದರು. ಅವತ್ತಿನಿಂದ ನಿನ್ನೆವರೆಗೂ ಈ ಸಿನಿಮಾ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇತ್ತು. ಯಾಕಂದರೆ ತಮಿಳ್ ಸೆಂಟರ್ ಆಗಿರೋದ್ರಿಂದ ಅಫ್ಕೋರ್ಸ್ ಇಲ್ಲಿನ ತಮಿಳಿಗರು ಎಲ್ಲ ಬಂದು ಸಿನಿಮಾನ ಕಣ್ತುಂಬಿಕೊಳ್ತಾ ಇದ್ರು. ಆದರೆ ಬೆಳಗ್ಗೆ ಸುಮಾರು 10 ಗಂಟೆಗೆ ಇಲ್ಲಿ ಕನ್ನಡ ಪರ ಹೋರಾಟಗಾರರು ಬಂದು ಸಿನಿಮಾ ಥಿಯೇಟರ್ ಅವ್ರಿಗೆ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಇಲ್ಲಿ ಸಿನಿಮಾ ಪ್ರದರ್ಶನ ಆಗಬಾರ್ದು ಜನನಾಯಕನ್ ಅಂತ ಹೇಳ್ಬಿಟ್ಟು. ಸೊ ಅವರು ಆ ಕೂಡಲೇ ಈ ಒಂದು ಸಿನಿಮಾನ ಬೆಳಗಿನ ಪ್ರದರ್ಶನ ಏನಿದೆ ಅದನ್ನು ಕೂಡ ರದ್ದು ಮಾಡಿರುವಂಥದ್ದು. ಜೊತೆಗೆ ಇಲ್ಲಿನ ಪೋಸ್ಟರ್ಸ್ನ ಥಿಯೇಟರ್ ಸಿಬ್ಬಂದಿ ಜೊತೆಗೆ ಪೊಲೀಸರು ಸೇರಿಕೊಂಡು ಎಲ್ಲರೂ ತೆರವುಗೊಳಿಸಿರುವಂಥದ್ದು. ಸೊ ಊರ್ವಶಿ ಮತ್ತು ಪೂರ್ಣಿಮಾ ಥಿಯೇಟರ್ಗಳಲ್ಲಿ ಜನನಾಯಕನ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇಲ್ಲ. ಅದ್ರ ಜೊತೆಗೆ ಬೆಂಗಳೂರಿನ ಮತ್ತಷ್ಟು ಥಿಯೇಟರ್ ಜೊತೆಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಜನನಾಯಕನ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಸೊ ಇದು ಕೇವಲ ತಮಿಳ್ ಸೆಂಟರ್ ಥಿಯೇಟರ್ಗಳಿಗೆ ಸೀಮಿತ ಆಯ್ತಾ ಅನ್ನೋದು ಈಗ ಹಲವರ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಕನ್ನಡ ಪರ ಹೋರಾಟಗಾರರು ಮಲ್ಟಿಪ್ಲೆಕ್ಸ್ಗಳಲ್ಲಾಗಿರ್ಬೋದು, ಅದರ್ವೈಸ್ ಬೇರೆ ಥಿಯೇಟರ್ಗಳಾಗಿರ್ಬೋದು, ಜನನಾಯಕನ್ ಸಿನಿಮಾ ಏನು ಪ್ರದರ್ಶನ ಕಾಣ್ತಾ ಇದೆ ಸೊ ಅದನ್ನು ಕೂಡ ತೆರವುಗೊಳಿಸ್ತಾರಾ, ಪ್ರದರ್ಶನಗಳನ್ನು ರದ್ದುಪಡಿಸ್ತಾರಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಒಟ್ಟಲ್ಲಿ ಏನು ಕಾವೇರಿ ಕಿಚ್ಚಿಗೆ ಜನನಾಯಕನ್ ಸಿನಿಮಾನೇ ಎಲ್ಲ ಕಡೆ ಎತ್ತಂಗಡಿ ಮಾಡ್ತಿರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.